ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್, ಜ್ಯೋತಿಷಿ ಮತ್ತು ವಾಸ್ತುತಜ್ಞ. ಸ್ನೇಹಿತರೆ, ಜುಲೈ 2025 ಧನುಸ್ಸು ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ. ಮೊದಲಿಗೆ ಪೂರ್ವಾಷಾಢ, ಉತ್ತರಾಷಾಢ, ಮೂಲ ನಕ್ಷತ್ರ. ಮೂಲ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರಗಳಿಗೆ ಧನುಸ್ಸು ರಾಶಿ ಬರುತ್ತೆ. ಧನುಸ್ಸು ರಾಶಿ ಅಧಿಪತಿ ಆಗಿರತಕ್ಕಂಥವನು ಗುರು. ಲಕಿಯೆಸ್ಟ್ ಡೇಟ್ಗಳನ್ನು ನೋಡ್ತಾ ಹೋಗೋಣ, ಉತ್ತಮ ದಿನಾಂಕಗಳನ್ನು ನೋಡ್ತಾ ಹೋಗೋಣ. 4, 5, 8, 9, 26, 27 ನಿಮಗೆ ಲಕಿಯೆಸ್ಟ್ ಡೇಟ್. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 4, 5, 8, 9, 26, 27 ಧನುಸ್ಸು ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಲಕಿಯೆಸ್ಟ್ ಡೇಟ್. ಲಕ್ಕಿ ಡೇಟ್ಗಳು ನಿಮಗೆ ಸಕ್ಸಸ್ಫುಲ್ ಜೀವನವನ್ನು ಕೊಡುತ್ತೆ. ಹಾಗಾದರೆ ಅಶುಭ ದಿನಾಂಕಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋದಾದರೆ 10, 11, 18, 19, 20 ಮತ್ತು 29 ಇದು ನಿಮಗೆ ಅಶುಭವಾದಂತಹ ದಿನಾಂಕಗಳು. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, 10, 11, 18, 19, 20 ಮತ್ತು 29 ಇದು ನಿಮಗೆ ಅಶುಭವಾದಂತಹ ದಿನಾಂಕಗಳು. ಅಂದರೆ ಮುಹೂರ್ತ ಇದೆ ಅಷ್ಟೇನೆ. ಅಶುಭ ದಿನಾಂಕಗಳು ಅಂತಂದರೆ ಆವತ್ತಿನ ದಿನ ಮಾಡುವಂತಹ ಒಳ್ಳೊಳ್ಳೆ ಕೆಲಸಗಳನ್ನು ಸ್ವಲ್ಪ ಪೋಸ್ಟ್ಪೋಂಡ್ ಮಾಡುವಂಥದ್ದು, ಅವಾಯ್ಡ್ ಮಾಡುವಂಥದ್ದು ಮಾಡಿದ್ರೆ ಬಹಳ ಉತ್ತಮವಾದಂತಹ ಫಲ ನಿಮ್ಮದಾಗತ್ತೆ ಅನ್ನುವಂಥದ್ದು ನಮ್ಮ ಜ್ಯೋತಿಷಿ ಶಾಸ್ತ್ರದ ಅಧ್ಯಯನದಲ್ಲಿ, ಕಾಲಜ್ಞಾನದಲ್ಲಿ ಬಂದಿರತಕ್ಕಂತಹ ಉತ್ತರ. ಹಾಗಾದರೆ ಧನುಸ್ಸು ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ನೋಡಿ, ರಾಹು 3ನೇ ಮನೆಯಲ್ಲಿ ಗೋಚಾರದಲ್ಲಿ ಶುಭ. 3, 6, 11 ಇದೆಲ್ಲ ರಾಹುವಿಗೆ ಗೋಚಾರದಲ್ಲಿ ಉತ್ತಮವಾದಂತಹ ಶುಭ ಫಲವನ್ನು ನೀಡುವಂತಹ ಜಾಗ. ಹಾಗಾಗಿ ರಾಹುವಿನಿಂದ ಉತ್ತಮವಾದಂತಹ ಆರೋಗ್ಯವನ್ನು ನೀವು ಪ್ರಾಪ್ತ ಮಾಡಿಕೊಳ್ಳಬಹುದು. ರಾಹುರ ಬಾಹುಬಲಂ, ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿರುತ್ತೆ, ಆಸಕ್ತಿದಾಯಕವಾಗಿರ್ತಕ್ಕಂತಹ ಜೀವನ ಇರುತ್ತೆ. ವಿದ್ಯಾರ್ಥಿಗಳು ಓದೋದಕ್ಕೆ, ಸ್ಪೋರ್ಟ್ಸಲ್ಲಿ ಅಥವಾ ಉದ್ಯೋಗಸ್ಥರಿಗೆ ಪ್ರತಿನಿತ್ಯ ಹೋಗಿ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ವೃತ್ತಿಯಲ್ಲೂ ಕೂಡ ದೈಹಿಕ ಶ್ರಮ ಅನ್ನುವಂಥದ್ದು ಬೇಕೇ ಬೇಕು. ದೈಹಿಕವಾಗಿ ನೀವು ಸೋತೋದ್ರೆ ನಿಮಗೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಈ ತಿಂಗಳೆಲ್ಲವೂ ಕೂಡ ಲವಲವಿಕೆಯಿಂದ, ಚಾಕಚಕ್ಯತೆಯಿಂದ ಇರ್ತೀರಿ ಅನ್ನುವಂಥದ್ದನ್ನು ರಾಹು ಸೂಚನೆ ಮಾಡ್ತಾ ಇದ್ದಾನೆ. ಸೊ ಫಿಸಿಕಲ್ ಫಿಟ್ನೆಸ್ಗೆ ಪ್ರಾಬ್ಲಮ್ ಇಲ್ಲ. 2 ಮತ್ತು 3ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಪರಮಾತ್ಮ, ಧನಾಧಿಪತಿ, ತೃತೀಯಾಧಿಪತಿ ಆಗಿರ್ತಕ್ಕಂತಹ ಶನಿ ಪರಮಾತ್ಮ 4ನೇ ಮನೆಯಲ್ಲಿದ್ದಾನೆ. ಅರ್ಧಾಷ್ಟಮ ಶನಿ ಕಾಟ. ಎಲ್ಲ ಸಂದರ್ಭಗಳಲ್ಲೂ ಒಂದಲ್ಲ ಒಂದು ರೀತಿಯಾದಂತಹ ವಿರೋಧಗಳು ಬರ್ತಾ ಹೋಗುತ್ತೆ. ನೀವೇನೇ ಕೆಲಸ ಮಾಡ್ತಾ ಹೋಗಿ ಅಲ್ಲೊಂದಷ್ಟು ನಿಮಗೆ ತೊಂದರೆಯನ್ನು ಮಾಡುವಂಥವ್ರು ಅಥವಾ ನಿಮ್ಮ ಬಗ್ಗೆ ಅಪಪ್ರಚಾರಗಳನ್ನ ಮಾಡ್ತಕ್ಕಂಥವ್ರು, ನೀವು ಮಾಡುವಂತಹ ಕೆಲಸಗಳಿಗೆ ಬೆಟ್ಟು ತೋರಿಸ್ತಕ್ಕಂಥವ್ರು, ಇವರೆಲ್ಲರೂ ಕೂಡ ನಿಮಗಿರ್ತಾರೆ. ಯಾಕಂದರೆ ಅರ್ಧಾಷ್ಟಮ ಶನಿ. ಗುರುಬಲ ಬಹಳ ಬೇಕಾಗತ್ತೆ. ಅದು ಗುರುಬಲದ ಪೊಸಿಷನ್ ನಂತರದಲ್ಲಿ ಹೇಳ್ತೇನೆ. ಈ ರೀತಿಯಾದಂತಹ ಸಮಸ್ಯೆಗಳು ಬಂದಾಗ ಏನು ಮಾಡ್ಕೋಬೇಕು ನೋಡಿ. ವಿರೋಧಗಳು, ಯಾವುದೇ ರೀತಿಯಾದಂತಹ ವಿರೋಧಗಳು ಬರಬಾರ್ದು ಅಂತಂದರೆ, ಶತ್ರುಕಾಟ ದೂರವಾಗಬೇಕು ಅಂತಂದರೆ ನೀವೆಲ್ಲರೂ ಮಾಡ್ಕೋಬೇಕಾಗಿರ್ತಕ್ಕಂತಹ ಮಂತ್ರ, ಹೇಳಿಕೊಳ್ಳಬಹುದಾದಂತಹ ಮಂತ್ರ, ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಈ ಮಂತ್ರವನ್ನು ಪಠಣ ಮಾಡೋದ್ರಿಂದ ನಿಮಗೆ ಉತ್ತಮವಾದಂತಹ ಜೀವನ ಪ್ರಾಪ್ತವಾಗತ್ತೆ, ಭಯ ದೂರವಾಗತ್ತೆ, ಶತ್ರುಕಾಟ ಅನ್ನುವಂಥದ್ದು ದೂರವಾಗತ್ತೆ. ಎಲ್ಲರೂ ಕೂಡ ಯಾವುದೇ ರಾಶಿ ನಕ್ಷತ್ರದ ಭೇದ ಇಲ್ಲದೇ ಇರತಕ್ಕಂತಹ ರೀತಿಯಲ್ಲಿ ಈ ಮಂತ್ರವನ್ನು ಎಲ್ಲರೂ ಪಠಣ ಮಾಡಬಹುದು. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಈ ಮಂತ್ರದಿಂದ ಶತ್ರುಕಾಟ ದೂರವಾಗಿ ನಿಮ್ಮಲ್ಲಿರುವಂತಹ ಭಯ, ಯಾವುದೇ ಕೆಲಸಕ್ಕೆ, ವಿದ್ಯಾರ್ಥಿಗಳಿಗೆ ಓದೋದಿಕ್ಕೆ ಭಯ, ಕೆಲಸ ಮಾಡುವಂಥವರಿಗೆ ಕೆಲಸದಲ್ಲಿ ಏನೋ ತೊಂದರೆ ಆಗತ್ತೆ ಅನ್ನುವಂತಹ ಭಯ, ಪ್ರತಿಯೊಂದು ಭಯದ ನಿವಾರಣೆಗಾಗಿ, ಹಣಕಾಸಿನ ವಿಚಾರದಲ್ಲಿ ಬರುತ್ತೆ ಬರಲ್ಲ ಅನ್ನುವಂತಹ ಭಯ, ಈ ಎಲ್ಲ ಭಯವನ್ನು ದೂರ ಮಾಡಲಿಕ್ಕೆ ಈ ಮಂತ್ರ ಬಹಳ ಪವರ್ಫುಲ್ ಆಗಿರ್ತಕ್ಕಂತಹ ಮಂತ್ರ. ಅದೇ ರೀತಿಯಾಗಿ 6 ಮತ್ತು 11ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ 6ನೇ ಮನೆಯಲ್ಲಿದ್ದಾನೆ, ಸ್ವಸ್ಥಾನದಲ್ಲಿದ್ದಾನೆ. ಅಂದರೆ ವೃಷಭ ರಾಶಿಯಲ್ಲಿದ್ದಾನೆ, ಸ್ವಕ್ಷೇತ್ರ ಅವನದ್ದು. ಆದರೆ ಗೋಚಾರದಲ್ಲಿ ಬಲ ಇದೆಯಾ ಅಂತ ಕೇಳಿದ್ರೆ ಶುಕ್ರನಿಗೆ ಬಲ ಇಲ್ಲ. ಶುಕ್ರ ಸಂಪತ್ತನ್ನು ಕೊಡ್ತಕ್ಕಂಥವನು, ಭೋಗ ಲಾಲಸೆಗಳನ್ನು ಕೊಡ್ತಕ್ಕಂಥವನು. ಅಂತಹ ವ್ಯಕ್ತಿ ಸ್ಥಾನನಾಶವನ್ನು ಮಾಡ್ತಾನೆ. ಡಿಮೋಷನ್ ಆಗ್ಬೋದು, ಕೈಯಲ್ಲಿರ್ತಕ್ಕಂತಹ ಪ್ರಾಜೆಕ್ಟ್ ಕಳೆದುಕೊಳ್ಳಬಹುದು, ಉದ್ಯೋಗದ ಸ್ಥಾನ ಬದಲಾವಣೆ ಆಗ್ಬೋದು, ಡೆಸಿಗ್ನೇಷನ್ ಬದಲಾವಣೆ ಆಗ್ಬೋದು, ಅಥವಾ ಬೆಂಚ್ ಕಾಯುವಂತಹ ಪರಿಸ್ಥಿತಿ ಬರ್ಬೋದು. ಇದೆಲ್ಲ ಸ್ಥಾನನಾಶ ಅನ್ನುವುದಾಗಿ ಸೂಚನೆಯನ್ನು ಮಾಡುತ್ತೆ. ಹಾಗಾದರೆ 6ನೇ ಮನೆಯ ಶುಕ್ರನ ಪರಿಹಾರಾರ್ಥವಾಗಿ ಏನು ಮಂತ್ರವನ್ನು ಹೇಳ್ಕೊಳ್ಬೇಕು, ಏನು ಪರಿಹಾರವನ್ನು ಹೇಳ್ಕೊಳ್ಬೇಕು, ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕೇಳಿದ್ರೆ, ಸರ್ವಾಬಾಧಾ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿನ ಸಂಶಯ. ಈ ಮಂತ್ರವನ್ನು ಹೇಳ್ಕೊಳ್ಳಿ.
ಏನು ಮಂತ್ರ? ಸರ್ವಬಾಧಾ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿನ ಸಂಶಯ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ಇದೆಲ್ಲ ಸಪ್ತಶತಿಯಲ್ಲಿ ಬರುವಂತಹ ಬಹಳ ವಿಶೇಷವಾದಂತಹ ಮಂತ್ರಗಳು. ಈ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಬಾಧೆಗಳು ಕೂಡ ದೂರವಾಗುತ್ತೆ. ಜೀವನದಲ್ಲಿ ಯಶಸ್ಸು, ಸುಭಿಕ್ಷ ಅನ್ನುವಂಥದ್ದು ಪ್ರಾಪ್ತವಾಗುತ್ತಾ ಹೋಗುತ್ತೆ. 9ನೇ ಮನೆಯ ಅಧಿಪತಿ ಆಗಿರತಕ್ಕಂತಹ ರವಿ ಸಪ್ತಮದಿಂದ ಅಷ್ಟಮಕ್ಕೆ ಬರ್ತಾನೆ. 16ನೇ ತಾರೀಕು, ಜುಲೈ 16ನೇ ತಾರೀಕು ಕರ್ಕಾಟಕ ರಾಶಿಯನ್ನು, ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಗೋಚಾರದಲ್ಲಿ ಸಪ್ತಮ ಸ್ಥಾನ, ಅಷ್ಟಮ ಸ್ಥಾನ ಯಾವುದಾದ್ರೂ ಬಲವನ್ನು ನೀಡೀತಾ ಅಂತ ಕೇಳಿದ್ರೆ ಇಲ್ಲ, ಸ್ಥಾನ ಪಲ್ಲಟವನ್ನು ಸೂಚನೆ ಮಾಡುತ್ತೆ. ರವಿ ಹೇಗೆ ಸ್ಥಾನ ಪಲ್ಲಟವನ್ನು ಮಾಡ್ತಾನೋ ಅದೇ ರೀತಿಯಲ್ಲಿ ನಿಮಗೂ ಕೂಡ ಧನುಸ್ಸು ರಾಶಿಯವರಿಗೆ ಸ್ಥಾನ ಪಲ್ಲಟ ವಿಯೋಗವನ್ನು ಸೂಚನೆ ಮಾಡ್ತಾ ಹೋಗ್ತಾನೆ. ಪರ ಊರಿಗೆ ಪ್ರಯಾಣ ಮಾಡ್ತಕ್ಕಂಥದ್ದು ಉದ್ಯೋಗ ವ್ಯವಹಾರದ ನಿಮಿತ್ತ ಅಥವಾ ಇರುವಂತಹ ಕೆಲಸವನ್ನು ಕಳೆದುಕೊಳ್ಳತಕ್ಕಂತಹ ಪರಿಸ್ಥಿತಿ ಕ್ಷಣಿಕ ಸಂದರ್ಭಕ್ಕಿರಬಹುದು. ಆದರೆ ನನ್ನ ಕೆಲಸಕ್ಕೆ ಏನೋ ತೊಂದರೆ ಆಯಿತು, ಅದು ಪೋಸ್ಟ್ಪೋನ್ಡ್ ಆಯಿತು ಅನ್ನುವಂತಹ ಸಾಧ್ಯತೆಗಳು ಹೆಚ್ಚು ಬರುತ್ತೆ. ಅಷ್ಟಮಕ್ಕೆ ಬಂದ ನಂತರದಲ್ಲಿ ಆರೋಗ್ಯಂ ಭಾಸ್ಕರಾಯ ಇಚ್ಛೇತ್, ಉತ್ತಮವಾದಂತಹ ಆರೋಗ್ಯವನ್ನು ಕೊಡ್ತಕ್ಕಂತಹ ರವಿ 8ನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಶರೀರ ಪೀಡೆ ಅಂತ ಸೂಚನೆಯನ್ನು ಮಾಡ್ತಾನೆ. ಶರೀರಕ್ಕೆ ಏನೋ ತೊಂದರೆ ಆಗುವಂಥದ್ದು, ಆಲಸ್ಯ ಬರುವಂಥದ್ದು, ಶರೀರದಲ್ಲಿ ಯಾವುದೋ ಒಂದು ಅಂಗಾಂಗಗಳು ಊನವಾಗ್ತಕ್ಕಂಥದ್ದು, ತೊಂದರೆಯನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಬರುತ್ತೆ. ಹಾಗಾಗಿ ಇಲ್ಲಿ ಆದಿತ್ಯ ಹೃದಯ ಮಂತ್ರಗಳನ್ನ ಹೇಳ್ಕೋಬೇಕು. ಎಷ್ಟೊಂದು ಮಂತ್ರ ಹೇಳ್ಕೋಬೇಕು ಗುರುಗಳೇ, ಇದೆಲ್ಲ ಸಾಧ್ಯವ ಅಂತ ಹೇಳಿದ್ರೆ ಅಷ್ಟಮ ಶನಿ ಕಾಟ ಇದ್ದಾಗ ಧನುಸ್ಸು ರಾಶಿಯವರು ದಿನಕ್ಕೊಂದು 8 ಸಲ ಹೇಳ್ಕೊಳ್ಳಿ. ಯಾವುದೇ ಕೆಲಸದಲ್ಲಿರಿ, ಬೆಳಗ್ಗೆ ಎದ್ದು ದೇಹ ಮತ್ತು ಮನಸ್ಸು ಶುದ್ಧವಾದಂತಹ ನಂತರದಲ್ಲಿ ಸಾಯಂಕಾಲದವರೆಗೆ ಶುದ್ಧವಾಗಿರುವಂತಹ ಸಂದರ್ಭದಲ್ಲಿ ನಿಮಗೆ ಅನಿಸ್ಬೇಕು ನನ್ನ ಮನಸ್ಸು ದೇಹ ಎಲ್ಲವೂ ಶುದ್ಧವಾಗಿದೆ ಅಂತ ಅನಿಸಿದಂತಹ ಸಂದರ್ಭದಲ್ಲಿ ಈ ನಾನು ಏನೇನು ಮಂತ್ರಗಳನ್ನ ಹೇಳ್ಕೊಡ್ತೇನೋ ಆ ಮಂತ್ರಗಳನ್ನೆಲ್ಲ ಒಂದು 8 ಬಾರಿಗೆ ಹೇಳ್ಕೊಳ್ಳಿ. ಒಂದು ನಿತ್ಯ 8 ಬಾರಿಗೆ ದೇಹ ಮನಸ್ಸು ಶುದ್ಧವಾಗಿರುವಂತಹ ಸಂದರ್ಭದಲ್ಲಿ ಒಂದು 8 ಬಾರಿಗೆ ಈ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದೇನು ಕಷ್ಟ ಅಲ್ಲ. ಅದಾಗಲೂ ಕಷ್ಟವೂ ಆಗಬಾರ್ದು, ಬಹಳ ಕಡಿಮೆ ಸಮಯ ಸಾಕು. ಮತ್ತು ನಮ್ಮ ಜೀವನ ಸರಿ ಹೋಗುತ್ತೆ ಅಂತಂದರೆ ಭಗವಂತ 24 ಗಂಟೆ ಕೊಟ್ಟಿದ್ದಾನೆ. ಹಾಗಾಗಿ ನಾವೆಲ್ಲೋ ಆತುರದಲ್ಲಿ ಹೋಗಿ ಏನೋ ಸಾಧಿಸಿಬಿಡ್ಬೇಕು ಅನ್ನುವಂಥದ್ದಿಲ್ಲ. ಒಂದು 10 ನಿಮಿಷಗಳ ಕಾಲ, 5 ನಿಮಿಷಗಳ ಕಾಲ, 8 ಮಂತ್ರ ಹೇಳ್ಕೊಳ್ಳೋಕೆ ಎಷ್ಟೊತ್ತು ಬೇಕು? ಒಂದು 5 ನಿಮಿಷ ಸಾಕು. ಆ 5 ನಿಮಿಷವನ್ನು ನಮ್ಮ ಒಳಿತಿಗೋಸ್ಕರ ನಾವು ಮೀಸಲಿಟ್ಕೋಬೇಕು. ಆಗ ಸ್ಥಾನಪಲ್ಲಟ ವಿಯೋಗವು ದೂರವಾಗುತ್ತೆ ಮತ್ತು ಶರೀರ ಪೀಡೆ ಅನ್ನುವಂಥದ್ದು ದೂರವಾಗ್ತಾ ಹೋಗುತ್ತೆ. ನಿಮ್ಮದೇ ರಾಶ್ಯಾಧಿಪತಿ ಆಗಿರ್ತಕ್ಕಂತಹ ಮತ್ತು ಸುಖಾಧಿಪತಿ ಆಗಿರ್ತಕ್ಕಂತಹ ಗುರು ಸಪ್ತಮದಲ್ಲಿದ್ದಾನೆ. ಗುರು ಸಪ್ತಮದಲ್ಲಿದ್ದಾಗ ಗೋಚಾರದಲ್ಲಿ ಅತ್ಯಂತ ಹೆಚ್ಚು ಶುಭ ಫಲ. ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ ನೋಡಿ, ಶನಿ ಇರ್ತಕ್ಕಂಥದ್ದು ಗುರುವಿನ ಮನೆಯಲ್ಲಿ ಅಂತ ಹೇಳಿದೆ. ಹಾಗಾಗಿ ನಿಮಗೆ ಅರ್ಧಾಷ್ಟಮ ಶನಿಯ ಎಫೆಕ್ಟ್ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಈ ಮಾತು. ಗುರು ಸಪ್ತಮದಲ್ಲಿದ್ದಾಗ ಗುರುವಿನ ಉತ್ತಮವಾದಂತಹ ದೃಷ್ಟಿಯೂ ನಿಮ್ಮ ಮೇಲಿರುತ್ತೆ, ಗುರು ಬಲ ಇರುತ್ತೆ ಮತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಮತ್ತು ವಿಶೇಷವಾದಂತಹ ಫಲ ಗುರುವಿನಿಂದ ಯಶಸ್ಸು, ಸಕ್ಸಸ್ಸು, ಕಾರ್ಯಸಿದ್ಧಿ ಅನ್ನುವಂಥದ್ದಾಗುವಂತಹ ಯೋಗ ನಿಮಗಿದೆ. ಹಾಗಾಗಿ ಗುರು ಸ್ಮರಣೆ ಮಾಡಿಕೊಳ್ಳಿ, ಕಾರ್ಯಸಿದ್ಧಿ ಹನುಮಾನ್ ಮಂತ್ರಗಳನ್ನ ಹೇಳ್ಕೊಳ್ಳಿ. ಅರ್ಧಾಷ್ಟಮ ಶನಿ ದೋಷವೂ ಪರಿಹಾರವಾಗುತ್ತೆ, ಗುರುವಿನ ಅನುಗ್ರಹ ಸಿಕ್ಕಾಗುವಾಗತ್ತೆ. ಹಾಗಾಗಿ ಧನುಸ್ಸು ರಾಶಿಯವರಿಗೆ ಈ ತಿಂಗಳು ಜುಲೈ 2025 ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು, ಯಶಸ್ಸು ಅನ್ನುವಂಥದ್ದು ಸಿಗತ್ತೆ. ಬೇರೆ ಎಲ್ಲ ಗ್ರಹಗಳ ಏನೇನು ನೆಗೆಟಿವಿಟಿ ಇತ್ತೋ, ಆ ದೋಷಗಳಿತ್ತೋ ಅದೆಲ್ಲವೂ ಕೂಡ ದೂರವಾಗುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಸಪ್ತಮದಲ್ಲಿರ್ತಕ್ಕಂತಹ ಗುರು ವೈವಾಹಿಕ ಜೀವನದ ಯೋಗವನ್ನು ಕೊಡ್ತಾನೆ, ಸ್ತ್ರೀಯರಿಗೆ ಉದ್ಯೋಗ ಯಶಸ್ಸನ್ನು ಕೊಡ್ತಾ ಹೋಗ್ತಾನೆ, ಸೌಖ್ಯ ಲಾಭವನ್ನು ಕೊಡ್ತಾ ಹೋಗ್ತಾನೆ, ಆರ್ಥಿಕ ಅಭಿವೃದ್ಧಿಯನ್ನು ಕಾಣ್ತೀರಿ ಮತ್ತು ವಿವಾಹಾದಿ ಮಂಗಳ ಕಾರ್ಯಗಳ ಜೊತೆಗೆ ಆರ್ಥಿಕ ಅಭಿವೃದ್ಧಿನ ಕಾಣ್ತಾ ಹೋಗ್ತೀರಿ. ಲಕ್ಷ್ಮೀ ಕಟಾಕ್ಷ ವೃದ್ಧಿ ಆಗುತ್ತೆ. ಅದು ಸ್ಪೆಷಲಿ ಫಾರ್ ಈ ಸಪ್ತಮದಲ್ಲಿರ್ತಕ್ಕಂತಹ ಗುರು ಧನುಸ್ಸು ರಾಶಿಯವರಿಗೆ ಸ್ತ್ರೀಯರಿಗೆ ಉತ್ತಮವಾದಂತಹ ಅವಕಾಶ, ಉದ್ಯೋಗ ವ್ಯಾಪಾರದಲ್ಲಿ ಜಯ ಯಶಸ್ಸನ್ನು ಕೊಡ್ತಾನೆ. ಅನ್ಎಕ್ಸ್ಪೆಕ್ಟೆಡ್ ಮಿರಾಕಲ್ ಆಗುವಂತಹ ರೀತಿಯಲ್ಲಿ ಧನ ಸಹಾಯ ಅಥವಾ ಹಣದ ಆರ್ಥಿಕ ಅಭಿವೃದ್ಧಿ ಅನ್ನುವಂಥದ್ದು ನಿಮಗೆ ಪ್ರಾಪ್ತವಾಗತ್ತೆ. 7 ಮತ್ತು 10ನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಬುಧ ಅಷ್ಟಮದಲ್ಲಿದ್ದಾನೆ. ನೋಡಿ, 8ನೇ ಮನೆ ಬುಧನಿಗೆ ಉತ್ತಮ ಅಂತ ಕೇಳಿದ್ರೆ ಹೌದು, ನಾವು ಯಾವಾಗಲೂ ಅಷ್ಟಮ ಸ್ಥಾನ ಅಂತ ಹೇಳಿದ ತಕ್ಷಣ ಬಾಧಕ ಸ್ಥಾನ ಅಂತ ಹೇಳ್ತೇವೆ. ಆದರೆ ಗೋಚಾರದಲ್ಲಿ 8ನೇ ಮನೆಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ಅವನು ಸಪ್ತಮಾಧಿಪತಿ ಆಗಿದ್ದಾನೆ ಧನುಸ್ಸು ರಾಶಿಗೆ ಮತ್ತು ಕರ್ಮಾಧಿಪತಿ ಆಗಿದ್ದಾನೆ. ಬುಧ ಅಷ್ಟಮದಲ್ಲಿದ್ದಾಗ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣವನ್ನು ಕೊಡ್ತಾ ಹೋಗ್ತಾನೆ. ಪ್ರಾರಂಭದಲ್ಲಿ 1-2 ಗ್ರಹಗಳ ತೊಂದರೆ ಏನಿತ್ತೋ ಅದೆಲ್ಲವನ್ನ ಓವರ್ಕಮ್ ಮಾಡತಕ್ಕಂತಹ ಶಕ್ತಿಯನ್ನು ಬುಧ ಕೊಡ್ತಾ ಹೋಗ್ತಾನೆ. ಹಾಗಾಗಿ ಪ್ರಾರಂಭದಲ್ಲಿ ಹೇಳಿರ್ತಕ್ಕಂಥ 2 ಮಂತ್ರ, ಸರ್ವಬಾಧಾ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿನ ಸಂಶಯ ಮತ್ತು
ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಈ 2 ಮಂತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಎಲ್ಲ ಅನುಕೂಲಗಳು, ಎಲ್ಲ ಯೋಗಗಳು, ಶುಭ ಫಲಗಳು ನಿಮ್ಮದಾಗತ್ತೆ. ಹಾಗಾದರೆ ವ್ಯಯಾಧಿಪತಿ ಆಗಿರ್ತಕ್ಕಂಥವನು, ಪಂಚಮಾಧಿಪತಿ ಆಗಿರ್ತಕ್ಕಂತಹ ಕುಜ 9ನೇ ಮನೆಯಲ್ಲಿದ್ದಾನೆ. ಭೂಮಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಸ್ವಲ್ಪ ಯೋಚನೆ ಮಾಡ್ತಕ್ಕಂತಹ ಪರಿಸ್ಥಿತಿ ಇರುತ್ತೆ. ಪರಿಹಾರವನ್ನು ಮಾಡಿಕೊಳ್ಳಿ. ಭೂವರಾಹ ದರ್ಶನವನ್ನು ಮಾಡಿ, ಭೂವರಾಹ ಮಂತ್ರಗಳನ್ನು ಹೇಳ್ಕೊಳ್ಳಿ. ವರಾಹ ಸ್ವಾಮಿಯ ಸ್ಮರಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಅದೇ ರೀತಿಯಾಗಿ ನೋಡಿ, ಯಾಕಂದರೆ ನೀವು ಯಾಕೆ ವರಾಹ ಸ್ವಾಮಿಯ ಸ್ಮರಣೆಯನ್ನು ಮಾಡ್ಕೋಬೇಕು ಅಂದರೆ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಷ್ಟವಾಗಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ನೀವು ವರಾಹ ಸ್ವಾಮಿಯ ಸ್ಮರಣೆಯನ್ನು ಮಾಡಬೇಕು. 9ನೇ ಮನೆಯಲ್ಲಿ ಕೇತು ಇದ್ದಾನೆ. ಭಾಗ್ಯದಲ್ಲಿರ್ತಕ್ಕಂತಹ ಕೇತು ಮತ್ತು ಕುಜನ ಕಾಂಬಿನೇಷನು ನಿಮಗೆ ಆಗುವಂತಹ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯಾಗಬಾರ್ದು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ನೀವು ವರಾಹ ಸ್ವಾಮಿಯ ಸ್ಮರಣೆಯನ್ನು ಮಾಡಿಕೊಂಡ್ರೆ ಧನುಸ್ಸು ರಾಶಿಯವರಿಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟು ಜುಲೈ 2025 ಸಿಗತ್ತೆ. ನಾವು ಇಲ್ಲಿ ನಿಗದಿತವಾದಂತಹ ಸಮಯದಲ್ಲಿ ಎಷ್ಟು ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ಉದಾಹರಣೆಗಳನ್ನ ಕೊಟ್ಟಿರ್ತೇವೆ. ಬಟ್ ಹೇಳಿರ್ತಕ್ಕಂತಹ ಮಾತಿನ ಉದಾಹರಣೆಗಳೇ ಅಥವಾ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಫಲವೇ ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ. ಅದು ಸತ್ಯಾಸತ್ಯತೆಯನ್ನು ನೀವು ಪರಾಮರ್ಶೆ ಮಾಡಬೇಕು. ಎಲ್ಲರನ್ನೂ ನಂಬುವಂಥದ್ದಲ್ಲ. ಯಾರು ಸತ್ಯವಾಗಿ ನುಡಿದಿದ್ದಾರೆ, ಯಾರ ಭವಿಷ್ಯ ಸತ್ಯವಾಗಿದೆ ಅನ್ನುವಂಥದ್ದನ್ನು ತಿಳಿದು ಪರಾಮರ್ಶೆಯನ್ನು ಮಾಡಿ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡುವಂಥದ್ದಿದೆ. ಹಾಗಾಗಿ ಪರಾಮರ್ಶೆಯನ್ನು ಮಾಡಿ ತಿಳಿದುಕೊಂಡು ನೀವು ನಿಮ್ಮ ಜೀವನವನ್ನು ಸುಭಿಕ್ಷೆ ಮಾಡಿಕೊಳ್ಳಬೇಕು ಮತ್ತು ಅವ್ರನ್ನ ಸಂಪರ್ಕಿಸಬೇಕು. ಯಾಕೆ ಅಂತಂದರೆ, ಮುಂದೆ ಯಾವ್ದಾದ್ರು ಕಷ್ಟಗಳು ಬರೋದಿದ್ರೆ ಅಥವಾ ಜಾತಕದಲ್ಲಿರ್ತಕ್ಕಂತಹ ಸಮಸ್ಯೆಗಳಿಗೋಸ್ಕರವಾಗಿ ಬಂದು ಭೇಟಿಯನ್ನು ಮಾಡಬಹುದು, ಅಥವಾ ದೂರವಾಣಿ ಮುಖಾಂತರ ಸಂಪರ್ಕವನ್ನು ಮಾಡಿ ನಿಮ್ಮ ಜಾತಕದ ಅಥವಾ ಅಷ್ಟಕ ವರ್ಗದ ದಶಾಭುಕ್ತಿಗಳ ಆಧಾರದ ಮೇಲೆ, ನಿಮ್ಮ ಲಗ್ನ ಕುಂಡಲಿಗಳ ಆಧಾರದ ಮೇಲೆ ಭವಿಷ್ಯವನ್ನು ತಿಳಿದುಕೊಂಡು ನಿಮಗೆ ಬಂದಿರುವಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಜುಲೈ 2025 ಧನುಸ್ಸು ರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗಲಿ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.